ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವಿವಾಗ ನೋಡ್ತಿರೋ ವಿಡಿಯೋ ಬಂದು ಮೊನ್ನೆ ಆದಂಥ ನಮ್ಮ ಚಿಕ್ಕಪ್ಪನ ಬೀಗರೂಟದಲ್ಲಿ ನಮ್ಮೂರಲ್ಲಿ ಈ ರೀತಿ ದೇವ್ರ ಕಾರ್ಯ ಮಾಡಿ ನಾನ್ ವೆಜ್ ಊಟನ ಮಾಡ್ತೀವಿ. ಅದರದ್ದು ಈ ವಿಡಿಯೋ. ಸುಮಾರು ರಾತ್ರಿ 10 ಗಂಟೆಗೆ ದೇವರನ್ನು ತಗೊಬಂದು ದೇವಸ್ಥಾನದಲ್ಲಿ, ನಮ್ಮೂರಲ್ಲಿರೋ ಗಣಪತಿ ದೇವಸ್ಥಾನದಲ್ಲಿ ಇಟ್ಟಿದ್ರು. ಈ ಪೂಜೆ ಕೈಂಕರ್ಯಗಳನ್ನ ಏನಕ್ಕೆ ಮಾಡ್ತಾರೆ ಅಂತಂದರೆ, ಹೊಳಲು ಗ್ರಾಮದಲ್ಲಿರುವ ಪಟ್ಲದಮ್ಮ ಅಥವಾ ಚಿತ್ತನಹಳ್ಳಿ ಅಮ್ಮ ದೇವಸ್ಥಾನದ ಒಕ್ಕಲಿನವರು, ಅಂದರೆ ಆ ದೇವಿನ ಪೂಜೆ ಮಾಡೋ ಮನೆಯವರು ಮದುವೆ ಆದಾಗ ಅಥವಾ ಅರ್ಸ್ಕೊಂಡಾಗ ಏನಾದರೂ ಶುಭ ಕಾರ್ಯ ಮಾಡಿದಾಗ ತಾಯಿ ಪಟ್ಲದಮ್ಮನ ಪೂಜೆನ ಮನೆಗೆ ಕರೆಸಿ ಕೂರಿಸಿ ಪೂಜೆ ಮಾಡಿ ಅದನ್ನು ಮೆರೆಸಿ ಅದಕ್ಕೆ ಮೇಕೆ ಅಥವಾ ಕುರಿನ ಬಲಿ ಕೊಟ್ಟು ಬೆಳಿಗ್ಗೆಗೆ ಊಟಕ್ಕೆ ಇಟ್ಕೊಳ್ಳುವಂಥದ್ದು ಸಂಪ್ರದಾಯ. ನಮ್ಮೂರಲ್ಲಿ ಇದು ನಡೆಯುವಂಥ ವಾಡಿಕೆ. ಇದೇ ಕಾರ್ಯಕ್ರಮನ ಹೋದ ವರ್ಷ ನಾವು ಮಾಡಿದ್ವಿ. ನನ್ನ ಮಗ ಹುಟ್ಟಿದಾಗ ನಾವು ಅರ್ಸ್ಕೊಂಡಿದ್ವಿ, ಅದಕ್ಕೋಸ್ಕರ ನಾವು ಮಾಡಿದ್ವಿ. ಅದನ್ನು ಬಿಟ್ಟು ನನ್ನ ಮದುವೆಲಿ ಮಾಡಿದರು ನಮ್ಮಪ್ಪ ಅವರು. ಇವಾಗ ನಮ್ಮ ಚಿಕ್ಕಪ್ಪನ ಮದುವೆಲಿ ಇದನ್ನು ಮಾಡ್ತಿದ್ರು. ಈಗ ದೇವ್ರನ್ನ ಕರ್ಕೊಬಂದು ಹೂ ಒಂಬಾಳೆ, ದೇವರಿಗೆ ಅಲಂಕಾರ ಮಾಡೋದನ್ನು ಹೂ ಒಂಬಾಳೆ ಅಂತ ನಾವು ಕರಿತೀವಿ. ಇದನ್ನು ಇವಾಗ ಕರ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ರಾತ್ರಿ ಮೆರೆಸಿ ಅದಕ್ಕೆ ಮನೆ ಹತ್ರ ತಗೊಂಡೋಗಿ ದೇವಸ್ಥಾನದಿಂದ ಮನೆವರೆಗೂ ದಾರಿಲಿ ಪೂರ್ತಿ ಮೆರವಣಿಗೆ ಮಾಡಿಕೊಂಡು ಮನೆಗೆ ಕರ್ಕೊಂಡೋಗಿ ಆ ದೇವರಿಗೆ ಮನೆಯೊಳಗೆ ದೇವ್ರನ್ನ ಇಳಿಸುವ ಮುನ್ನ ಕುರಿ ಅಥವಾ ಮೇಕೆನ ಬಲಿ ಕೊಟ್ಟು ಆಮೇಲೆ ದೇವ್ರನ್ನ ಇಳಿಸಿ ಮತ್ತೆ ಬೆಳಿಗ್ಗೆ ದೇವಿಗೆ ಇಷ್ಟವಾಗಿರುವಂಥ ಬೆಲ್ಲದನ್ನ ಮತ್ತು ರಸಾಯನವನ್ನು ಮಾಡಿ ಮನೇಲಿರೋ ದೇವ್ರಿಗೆ ಎಡೆ ಇಡ್ತೀವಿ. ಇದ್ರ ದೇವಸ್ಥಾನದ ಹತ್ರ ಊಟ ಇಟ್ಕೊಳ್ತಾರೆ, ಮನೆ ಹತ್ರ ಊಟ ಇಟ್ಕೊಳ್ತಾರೆ. ಇವತ್ತು ಇಲ್ಲಿ ಪಟ್ಲದಮ್ಮ ಮಾತ್ರ ಇಲ್ಲ, ಜೊತೆಗೆ ಏಳೂರಮ್ಮ ದೇವಿ ಕೂಡ ಇದ್ದಾರೆ. 2 ದೇವರನ್ನು ಮನೆಗೆ ಕೂರಿಸೋದಕ್ಕೆ ಕರೆಸಿದ್ರು. ಈಗ ದೇವರಿಗೆ ಅಲಂಕಾರ ಮುಗಿದು ಎಲ್ಲರೂ ಮನೆಯವರು, ಸಂಬಂಧಿಕರು ಯಾರೆಲ್ಲ ನೆರೆದಿರ್ತಾರೆ ಅವರೆಲ್ಲ ಪೂಜೆ ಮಾಡ್ತಾರೆ. ಈ ರೀತಿಯಲ್ಲಿ ಹೊಳಲು ಗ್ರಾಮದಲ್ಲಿ ಆಚರಣೆ ನಡೆಯುತ್ತೆ. ಇದರ ವಿಡಿಯೋ ಫುಲ್ ಕೊನೆ ತನಕ ನೋಡಿ, ದಯವಿಟ್ಟು ನಿಮಗೆಲ್ಲ ಇಷ್ಟ ಆಗುತ್ತೆ. ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ತಾ ವಿಡಿಯೋ ಫುಲ್ ನೋಡಿ.
ಈ ಕಾರ್ಯ ನಡಿಬೇಕಾದ್ರೆ ಒಂದಷ್ಟು ಜನ ಹೆಣ್ಮಕ್ಳು ಮೀಸಲು ನೀರನ್ನ ತಗೊಂಡು ಹೋಗಬೇಕು, ಅದು ಪ್ರತೀತಿ ಇದೆ. ಎಲ್ಲ ಎತ್ಕೊಂಡು ರೆಡಿ ಆದರು. ಅಪ್ಪ ಕೂಡ ದೇವಿನ ಹೊತ್ಕೊಂಡಿದ್ರು, ಸ್ವಲ್ಪ ಹೊತ್ತು ಮೆರೆಸ್ತಾರೆ ಕೂಡ. ಅದು ಹೇಗಿರುತ್ತೆ ಅಂತ ನೀವು ಒಂದ್ಸಲಿ ನೋಡಿ. ನಮ್ಮ ಸಂಬಂಧಿಕರು ಅಥವಾ ನಮ್ಮ ಮನೆಯವ್ರು ಮಾಡಿದಾಗ ಅಥವಾ ಆಯುಧ ಪೂಜೆಲಿ ದೇವ್ರು ಮೆರಿಬೇಕಾದ್ರೆ ನಮ್ಮಪ್ಪ ಮಿಸ್ ಇಲ್ಲದೆ ದೇವ್ರ ಕುಣಿತದಲ್ಲಿ ಭಾಗವಹಿಸ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ದೇವ್ರು ಕುಣಿದಿದ್ದಾಯಿತು. ಇವಾಗ ಮನೆ ಕಡೆ ನಡೆದ್ವು ದೇವ್ರುಗಳೆಲ್ಲ. ಇದನ್ನು ಫುಲ್ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಪಾಪು ಅಳ್ತಿದ್ಲು ಅಂತ ಹೇಳಿ. ಇನ್ನೊಮ್ಮೆ ಯಾವಾಗಾದರೂ ಫುಲ್ ಕಂಪ್ಲೀಟ್ ವೀಡಿಯೋನ ತೋರಿಸ್ತೀನಿ. ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.